ಅಷ್ಟು ಅದೇನೋ ಕೊಟ್ರಲ್ಲ ಎಲ್ರಿಗೂ ಬಾಗಿನ ದಯವಿಟ್ಟು ಸೀರೆ ಕೊಟ್ಬಿಡ್ರಪ್ಪ ಮನೇಲಿ ಬಯಸ್ಕೋಬೇಕಾಯ್ತು ನಾನು ಅವಾಗಿಂದ ಪ್ರೋಗ್ರಾಮ್ ನೋಡ್ಬೇಕಾದ್ರೆ ಒಳ್ಳೊಳ್ಳೆ ಸೀರೆ ಕೊಡ್ತಾವ್ರು ನೋಡ್ತಾ ಇದ್ದೀನಿ. ಸೀರೆ ಬಿಟ್ಟು ಹೋಗಲ್ಲ ಮನೇಲಿ ಬಯಸ್ಕೋಬೇಕಾಯ್ತದೆ ಅಂತ ಅವ್ರ ಮೀಡಿಯಾ ಮುಂದ್ಗಡೆ ಬರಲ್ಲ, ಬಂದಿರೋರು ಮಾತ್ರನಾ? ಹಂಗಾದ್ರೆ ಬೇರೆ ಯಾರು ಕರ್ಕೊಂಬತ್ತಿದೆ ಇಲ್ಲ ಯಾರು ಇದ್ರಲ್ಲ ಪಾಪ ಬಂದು ನಿಂತ್ಕೊಂಡ್ರೆ ಮಾತ್ರ ಒಂದು ಸೀರೆನಾರ ಸಿಕ್ಕಿರೋದು ನಮಗಿಲ್ವೇ? ಜಡೇಶ್ ಅವ್ರೆ, ನಮ್ಮ ಪ್ರೊಡ್ಯೂಸರ್ ಇಲ್ಲಿ ಸರ್, ದಯವಿಟ್ಟು ಸೀರೆ ಮಾತ್ರ ಮಿಸ್ ಮಾಡ್ಬಿಡಿ, ಮನೇಲಿ ಬಯಸ್ಕೋಬೇಕಾಗಿದೆ. ಎನಿವೆ ಸಾಂಗ್ ತುಂಬ ಅದ್ಭುತವಾಗಿ ಬಂದಿದೆ. ಅಂಡ್ ವಿಜಯ್ ಸರ್ ಮತ್ತೆ ನಮ್ಮ ರಚಿತಾ ಅವರು ಇಬ್ರು ಬಹಳ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾರೆ. ವಿಜಯ್ ಪ್ರಕಾಶ್ ಸರ್ ನಮ್ಮ ಆಸ್ತಿ. ಅಜನೀಶ್ ಅವರೇ, ನಾನು ನಿಮ್ಮ ಫ್ಯಾನು. ಗಂಧದ ಗುಡಿ ಸಿನಿಮಾ ಆಗಲಿ ಎಲ್ಲ ಸಿನಿಮಾಗಳಿಗೂ ನಾನು ಅಭಿಮಾನಿ. ನಿಮ್ಮ ಮ್ಯೂಸಿಕ್ ಆಗಲಿ, ಪ್ಯಾಷನ್ ಆಗಲಿ, ಇಂಟೆನ್ಸಿಟಿ ಆಗಲಿ, ನಿಮ್ಮ ಕೆಲಸದಲ್ಲಿ ತುಂಬ ಶ್ರದ್ಧೆ ಇದೆ. ನಿಮ್ಮಂಥ ಮ್ಯೂಸಿಕ್ ಡೈರೆಕ್ಟರ್ಗಳಿಂದ ನಮ್ಮ ಸಿನಿಮಾಗಳು ಇವತ್ತು ಪ್ಯಾನ್ ಇಂಡಿಯಾ ಲೆವೆಲ್ಗೆ ಹೋಗ್ತಾ ಇದೆ. ಅಥವಾ ನಮ್ಮ DOP ಆಗ್ಬೋದು, ಕ್ವಾಲಿಟಿ ತುಂಬ ಅದ್ಭುತವಾಗಿದೆ. ಎವ್ರಿ ಫ್ರೇಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯೋಗರಾಜ್ ಸರ್ ಲಿರಿಕ್ಸ್ ಬರೀತಾರೆ ಅಂತಂದರೆ ಅದು ನಾವು ಹೇಳಂಗೆ ಇಲ್ಲ, ನಾವು ಮಾರ್ಕ್ಸ್ ಕೊಡಂಗೂ ಇಲ್ಲ. ನಾವು ಅವರ ಶಿಷ್ಯ, ಹಾಗಾಗಿ ನಾವು ಅವ್ರದ್ದು ಏನೋ ಚಿಕ್ಕ ವಯಸ್ಸಿಂದ ಅಂತಾರಲ್ಲ, ಆವಾಗಿಂದನೂ ಅವ್ರ ಹಾಡುಗಳನ್ನ ಕೇಳ್ತಾ ಅವ್ರ ಬರವಣಿಗೆ ನೋಡ್ತಾ ಬೆಳೀತಾ ಬಂದವರು ನಾವು. ನಾನಾಗಲಿ ವಿಜಯ್ ಸರ್ ಆಗಲಿ ಅವರ ಗರಡಿಯಿಂದ ಬಂದವರು ಅಂತ ಹೇಳ್ಕೊಳ್ಳೋಕೆ ಯಾವಾಗ ಹೆಮ್ಮೆ ಆಗುತ್ತೆ ನಮಗೆ, ಆ ಖುಷಿ ಇದೆ. ಆ್ಯಂಡ್ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಯಾಕಂದ್ರೆ ಇನ್ನೇನು ವಿಷಯ ಇಲ್ಲ ಮಾತಾಡೋಕ್ಕೆ. ಪ್ರೇಮ್ ಅವರು ಮಾತಾಡೋರು ಕೆಚ್ ಬಿಸಾಕವ್ರೆ, ಇನ್ನು ತರುಣ್ ಅವರು ಕೆಚ್ ಬಿಸಾಕವ್ರೆ. ಇನ್ನು ಒನ್ ಆ್ಯಂಡ್ ಓನ್ಲಿ ನಮ್ಮ ಗುರುಗಳು ಇಡೀ ಶೋನೇ ತಿಂದು ನುಂಗಿ ನೀರು ಕುಡಿದ್ರು. ಇನ್ನು ನಮ್ದೇನು ಉಳಿದಿಲ್ಲ ಇಲ್ಲಿ ಭಾಗ. ಗುರುಗಳೇ ಎಲ್ಲ ರೀತಿಯಲ್ಲೂ ಎಂಟರ್ಟೈನ್ ಮಾಡಿದರೆ ಶೋನ. ಅದ್ಭುತವಾಗಿದೆ ಹಾಡು, ಒಳ್ಳೇದಾಗಲಿ. ಲ್ಯಾಂಡ್ ಲಾರ್ಡು ಫಸ್ಟ್ ಡೇ ಫಸ್ಟ್ ಪೋಸ್ಟ್ರು ಆ ಪಂಚೆ ಕಟ್ಕೊಂಡು ನಿಂತ್ಕೊಂಡು ಒಂದು ಆ ಲುಕ್ ಇದೆಯಲ್ಲ, ಸಲಗನ್ ಲುಕ್ ಇದೆಯಲ್ಲ, ಆ ಲುಕ್ಕಲ್ಲಿ ಲ್ಯಾಂಡ್ ಲಾರ್ಡ್ದು ಗತ್ತ ಅವತ್ತೆ ಎದ್ದು ಹೇಳ್ತು. ಈ ಸಿನಿಮಾ 100% ಆ್ಯಂಡ್ ರಚಿತ್